ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ ಮೂವಿ ರಿವ್ಯೂಗೆ ಹೋಗೋಕ್ಕೂ ಮುಂಚೆ ಗೈಸ್, ಯಶ್ ಅವ್ರು ಏನು ಅಟೆಂಪ್ಟ್ ಮಾಡಿದಾರಲ್ಲ 600 ಕೋಟಿ ಬಡ್ಜೆಟ್ ಹಾಕಿ ಗ್ರ್ಯಾಂಡ್ ಸ್ಕೇಲಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಶೂಟ್ ಮಾಡಿ ಅದನ್ನು ಗ್ಲೋಬಲ್ ಲೆವೆಲ್ಗೆ ತಗೊಂಡೋಗೋದಿದೆಯಲ್ಲ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ, ಆ ಒಂದು ಎಫರ್ಟ್ಗೆ, ಆ ಒಂದು ಕರೇಜ್ಗೆ, ಆ ಒಂದು ವಿಷನ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬರೀ ಕನ್ನಡ ಅಂತಲ್ಲ, ಟೋಟಲ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನೇ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋ ಕೆಲಸ ಮಾಡಿದ್ದಾರೆ. ಅದು ಸಾಮಾನ್ಯ ವಿಷಯ ಅಲ್ಲ. ಅದರಲ್ಲೂ 600 ಕೋಟಿ ಬಡ್ಜೆಟ್ ಹಾಕಿ 4.5 ವರ್ಷ ಟೈಮ್ ಸ್ಪೆಂಡ್ ಮಾಡಿ ಆ ಒಂದು ಕನ್ನಡ ಸಿನಿಮಾನ ಗ್ಲೋಬಲ್ ಪ್ಲಾಟ್ಫಾರ್ಮ್ಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಆ ಎಫರ್ಟ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನು ಮೂವಿ ರಿವ್ಯೂಗೆ ಬರೋದಾದ್ರೆ, ಮೊದಲು ಪಾಸಿಟಿವ್ಸ್ ನೋಡೋದಾದ್ರೆ, ಆ ಒಂದು ಸಿನಿಮಾ ಟೆಕ್ನಿಕಲಿ ಬ್ರಿಲಿಯಂಟ್ ಅಂತಾನೆ ಹೇಳ್ಬೋದು. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಮತ್ತೆ ಆ ಒಂದು ಶೂಟ್ ಮಾಡಿರೋ ವಿಧಾನ ಆಗಿರ್ಬೋದು, ಮತ್ತೆ ಯೂಸ್ ಮಾಡಿರೋ ಲೊಕೇಶನ್ಸು, ಕ್ಯಾಮ್ರಾಸು, ಆ ಒಂದು ಸೆಟ್ಸು, ಕಾಸ್ಟ್ಯೂಮ್ಸು ಸಖತ್ತಾಗಿದೆ. ಮೂವಿ ಮಾತ್ರ ಹಾಲಿವುಡ್ ರೇಂಜ್ಗಿದೆ. ಯಶ್ ಅವರು ಆಕ್ಟಿಂಗು ಮತ್ತೆ ಆ ಒಂದು ಸ್ಕ್ರೀನ್ ಪ್ರೆಸೆಂಟ್ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಸಸ್ಪೆನ್ಸ್ ರಿವೀಲ್ ಆಗುತ್ತೆ, ಅದು ತುಂಬಾ ಚೆನ್ನಾಗಿದೆ. ಇನ್ನು ಹೀರೋಯಿನ್ಸ್ ಅಂತ ಬಂದ್ರೆ, ಕಿಯಾರಾ ಅಡ್ವಾಣಿ ಅವರ ಪಾತ್ರಕ್ಕೆ ಸ್ವಲ್ಪ ವೇಟೇಜ್ ಇದೆ. ಅದ್ ಬಿಟ್ರೆ ಮಿಕ್ನೋದವ್ರ ಪಾತ್ರ ಎಲ್ಲ ಓಕೆ. ನಯನತಾರಾ ಅವರ ಪರ್ಫಾರ್ಮೆನ್ಸ್ ಸಹ ತುಂಬಾ ಚೆನ್ನಾಗಿದೆ. ಸೊ ಇನ್ನು ನೆಗೆಟಿವ್ಸ್ ಅಂತ ಬರೋದಾದ್ರೆ, ಸೊ ಸ್ಟೋರಿನಲ್ಲಿ ಗ್ರಿಪ್ ಇಲ್ಲ, ಕಂಟೆಂಟ್ ಅಷ್ಟು ಚೆನ್ನಾಗಿಲ್ಲ, ಆ ಒಂದು ಹೀರೋ ಕ್ಯಾರೆಕ್ಟರ್ ಸರಿಯಾಗಿ ತಗೊಂಡಿಲ್ಲ, ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಅದು. ಮತ್ತೆ ತುಂಬಾ ಸ್ಲೋ ಇದೆ ಮೂವಿ ಸೆಕೆಂಡ್ ಹಾಫ್ ಅಲ್ಲಿ. ಫಸ್ಟ್ ಹಾಫ್ ಓಕೆ, ಬಟ್ ಸೆಕೆಂಡ್ ಹಾಫ್ ಅಂತೂ ತುಂಬಾ ಸ್ಲೋ ಇದೆ. ಆಮೇಲೆ ಹೆವಿ ಫೈಟ್ಸ್ ಆಗೋದು. ಹೆವಿ ಫೈಟ್ಸ್ ಅಂದ್ರೆ ಹೆವಿ ಫೈಟ್ಸ್, ಪ್ರತಿ 10 ನಿಮಿಷಕ್ಕೂ ಒಂದೊಂದು ಫೈಟ್ ಇದೆ. ಆ ಫೈಟ್ಸ್ ಏನಕ್ಕೆ ಮಾಡ್ತಿದಾರೆ ಅಂತ ಸಮೇತ ಗೊತ್ತಾಗಲ್ಲ. ತುಂಬಾ ಕಷ್ಟದಿಂದ ಫುಲ್ ಗ್ಯಾಂಗ್ಸ್ಟರ್ ಆಗ್ತಾನೆ, ಬಟ್ ಆ ಒಂದು ಟ್ರಾವೆಲ್ ಮಾಡೋ ಒಂದು ಇದು ತೋರಿಸಿಲ್ಲ ಆಕ್ಚುಲ್ ಆಗಿ. ಬಿಕಾಸ್ ಆ KGF ಅಲ್ಲಿ ಆಲ್ರೆಡಿ ನೋಡಿದೀವಲ್ಲ, ಅದಕ್ಕೆ ತೋರಿಸಿಲ್ಲ ಅನ್ಸುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಲ್ಯಾಗ್ ಅನ್ಸುತ್ತೆ ಮೂವಿ. ಅಲ್ಲಿ ಫಾದರ್ ಮತ್ತೆ ಸನ್ ಬಿಟ್ವೀನ್ ಎಮೋಷನ್, ಮತ್ತೆ ಬ್ರದರ್ ಮತ್ತೆ ಸಿಸ್ಟರ್ ಬಿಟ್ವೀನ್ ಎಮೋಷನ್ ತೋರ್ಸಕ್ ಹೋಗಿದ್ದಾರೆ, ಬಟ್ ಅಷ್ಟು ನೀಟಾಗಿ ಎಸ್ಟಾಬ್ಲಿಷ್ ಆಗಿಲ್ಲ. ಟೆಕ್ನಿಕಲಿ ಎಷ್ಟೇ ಬ್ರಿಲಿಯಂಟ್ ಆಗಿದ್ರು, ಮೇಕಿಂಗ್ ಎಷ್ಟೇ ಸಖತ್ತಾಗಿದ್ರು, ಸ್ಟೋರಿ ಚೆನ್ನಾಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ. ಸೊ ಹೆವಿ ಫೈಟ್ಸ್ ಆಗೋದು ಅದ್ ನಿಜವಾಗ್ಲೂ ಅಷ್ಟೊಂದು ನೆಸೆಸಿಟಿ ಇರ್ಲಿಲ್ಲ ಅನ್ಸ್ತದೆ. ಮೂವಿ ತುಂಬಾ ತೆಗ್ದಾಕಂಗೇನಿಲ್ಲ, ಒನ್ ಟೈಮ್ ವಾಚಬಲ್, ಒಂದ್ಸತಿ ನೋಡ್ಬೋದು. ಬಟ್ ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ನಾಟ್ ಅಪ್ ಟು ದ ಮಾರ್ಕ್. ಇನ್ನು ರವಿ ಬಸೂರ್ ಅವರ ಮ್ಯೂಸಿಕ್ ಅಷ್ಟೇನೆ ಅಲ್ಲಲ್ಲಿ ಚೆನ್ನಾಗಿದೆ, ಮತ್ತೆ ಮಿಕ್ಕಿದೆಲ್ಲ ಮಾಮೂಲಿನೇ ಲೌಡ್ ಮ್ಯೂಸಿಕ್. ಎಸ್ಪೆಷಲಿ ಯಾರೇ ಮೂವಿ ನೋಡಕ್ ಹೋದ್ರು KGF ಸೀರೀಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಮೂವಿ ನೋಡಕ್ ಹೋಗ್ಲೇಬೇಡಿ. ಅದೇ ಕಂಪ್ಲೀಟ್ ಬೇರೆ ಜಾನರ್, ಇದೇ ಕಂಪ್ಲೀಟ್ ಬೇರೆ ಜಾನರ್. ಸುಮ್ಮನೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ಹೋಗಿ ನೋಡಿ. ಸೊ ಒಂದ್ ರೇಂಜಿಗೆ ಆ ಒಂದು ವಿಜುವಲ್ಸ್ ನ ಫೀಲ್ ಮಾಡ್ಬೋದು. ಸೊ ಮೇಕಿಂಗ್ ಮಾತ್ರ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ ಸ್ಟೋರಿ ಮತ್ತೆ ಕ್ಯಾರೆಕ್ಟರೈಸೇಷನ್ ಅಷ್ಟಕ್ಕಷ್ಟೇನೆ. ಸೊ ಮೂವಿ ಅಂತೂ ತೀರಾ ತೆಗ್ದಾಕಂಗಿಲ್ಲ, ಒನ್ ಟೈಮ್ ವಾಚಬಲ್. ಸೊ ಇಷ್ಟು ಈ ಒಂದು ಟಾಕ್ಸಿಕ್ ಮೂವಿ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇದೇ ತರದ ವಿಡಿಯೋಸ್ಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್.